ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಆಗಸ್ಟ್ ಮಾಸದಲ್ಲಿ 1ನೇ ತಾರೀಕಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ಶುಕ್ರ ಮಹಾಶಯ ತನ್ನ ನೀಚ ಸ್ಥಾನವಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾವ ರಾಶಿಗಳಿಗೆ ಅದ್ಭುತ ಅದೃಷ್ಟವನ್ನು ನೀಡ್ತಾ ಇದ್ದಾರೆ, ಯಾವ ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡುತ್ತಾರೆ, ಅವರಿರುವಂತಹ ಸ್ಥಾನ ಅದರಲ್ಲಿಯೂ ಕೂಡ ನೀಚ ಸ್ಥಾನ ಆಗಿರೋದ್ರಿಂದ ಪ್ರಮುಖವಾಗಿ ಈ ಶುಕ್ರ ಮಹಾಶಯ ಯಾವ ದ್ವಾದಶ ರಾಶಿಗಳಲ್ಲಿ ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಪ್ರತಿಕೂಲ, ಯಾಕಂದರೆ ಕನ್ಯಾ ರಾಶಿಯಲ್ಲೇ ನೀಚನಾಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರಿಗೆ ಈ ಶುಕ್ರನ ಆಗಮನ, ಈ ಇರುವಂತಹ 30 ದಿನಗಳ ಕಾಲ ನೀಚ ಸ್ಥಿತಿ ಯಾವ ರೀತಿ ಪ್ರಭಾವವನ್ನು ನೋಡ್ತಾ ಇರುತ್ತೆ ಅನ್ನೋದನ್ನು ನೋಡುವುದಾದರೆ, ಕನ್ಯಾ ರಾಶಿಗೆ ಈ ಶುಕ್ರ ಪರಮಾತ್ಮರು ಬಂದು ದೈತ್ಯಗುರು ಶುಕ್ರಾಚಾರ್ಯರು ಅಂತ, ಶುಕ್ರಗ್ರಹವಲ್ವಲ್ಲ. ಸೊ ಧನ ಭಾಗ್ಯಾಧಿಪತಿ ಆಗಿರ್ತಾರೆ. ಧನ ಕುಟುಂಬ ಸ್ಥಾನಕ್ಕೆ ಮತ್ತು ಭಾಗ್ಯಸ್ಥಾನಕ್ಕೆ, ಪೂರ್ವ ಪುಣ್ಯ ಸ್ಥಾನಕ್ಕೆ ಅಂದರೆ ಸೆಕೆಂಡ್ ಆ್ಯಂಡ್ 9th ಲಾರ್ಡ್ ಆಗಿರುವಂತಹ ಶುಕ್ರ ಕನ್ಯಾ ರಾಶಿಗೆ ಬಹಳಷ್ಟು ತುಂಬ ಪ್ರಮುಖವಾಗಿರುವಂತಹ ಗ್ರಹ. ಅವರ ಜೀವನದಲ್ಲಿ, ಕುಟುಂಬದಲ್ಲಿ ಸೌಖ್ಯ, ಆದಾಯ, ಉದ್ಯೋಗ, ಪೂರ್ವ ಪುಣ್ಯ ಕರ್ಮಫಲ ಇತ್ಯಾದಿ ವಿಷಯಗಳಲ್ಲಿ ಬಹಳಷ್ಟು ಅದೃಷ್ಟವನ್ನು ಕೊಡುವಂತಹ ಗ್ರಹ. ಆದರೂ ಬಟ್ ಕನ್ಯಾ ರಾಶಿಯಲ್ಲಿ ನೀಚರಾಗುವುದರಿಂದ ಈ ಫಲಗಳನ್ನು ಪಡೆಯೋದಕ್ಕೆ ಈ ಪರ್ಟಿಕ್ಯುಲರ್ ಆಗಿ ಈ ಕನ್ಯಾ ರಾಶಿಯವರ ಜಾತಕದಲ್ಲಿ ಇರುವಂತಹ ಪರ್ಸ್ನಲ್ ಚಾರ್ಟಲ್ಲಿ ಈ ಶುಕ್ರಗ್ರಹವು ಉಚ್ಚ ಸ್ಥಿತಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಅದ್ಭುತ ರೀತಿ ಫಲಗಳನ್ನು ಪಡೆಯಬಹುದು. ಕನ್ಯಾ ರಾಶಿ ಅದರಲ್ಲೂ ಕೂಡ ಪಾಪಸ್ಥಾನಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಮತ್ತು ದುಸ್ಥಾನದಲ್ಲಿ ಪಾಪಗ್ರಹಗಳ ಜೊತೆ ಇರುವಂತಹ ಸಂದರ್ಭಗಳಲ್ಲಿ ಇವರ ಜೀವನದಲ್ಲಿ ಸಾಕಷ್ಟು ಪ್ರತಿಕೂಲ ಫಲಗಳನ್ನು ಎದುರಿಸಬೇಕಾಗಿರುತ್ತೆ. ಈಗ ಶುಕ್ರಗ್ರಹವು ಈ ಅಕ್ಟೋಬರ್ 1ರಿಂದ ಸೆಪ್ಟೆಂಬರ್ 2ನೇವರೆಗೂ ಕೂಡ ಈ ಯಾವ ರೀತಿ ಅನುಕೂಲ ಪರಿಸ್ಥಿತಿ ನೋಡೋಣ. ನಾವು ಶುಕ್ರನನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಆನಂದಕರವಾಗಿರುವಂಥ, ಸಂತೋಷಮಯವಾಗಿರುವಂತಹ ಮತ್ತು ವಿಲಾಸಮಯ ಜೀವನವನ್ನು ಕಾಣುವುದಕ್ಕೆ, ಸೌಂದರ್ಯವನ್ನು ಆರಾಧನೆ ಮಾಡೋದು ಅಂದರೆ ಸೌಂದರ್ಯವತಿ ಆಗಿರುವಂತಹ ಸಂಗಾತಿಯನ್ನು ತನ್ನ ಜೀವನದಲ್ಲಿ ಪಡೆಯೋದಕ್ಕೆ, ಸಂತೋಷವಾಗಿರುವಂತಹ ಅಂದರೆ ಒಂದು 100 ಯೋಗ ಇದ್ರೂ ಕೊಡದೇ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಫಲ ಶುಕ್ರ ಕೊಡ್ತಾ ಇರ್ತಾರೆ. ಭಾಗ್ಯಾಧಿಪತಿ ಬಲವಾಗಿ ಅಂದರೆ ಈ ಜಾತಕರ ಕನ್ಯಾ ರಾಶಿಯವರ ಜಾತಕದಲ್ಲಿ ಭಾಗ್ಯಾಧಿಪತಿ ಅದ್ಭುತ ಸ್ಥಾನದಲ್ಲಿ ದಿಗ್ಬಲನಾಗಿದ್ದರೆ ಬೇರೆ ಗ್ರಹಗಳು ಕೊಡುವ ಶುಭ ಫಲಗಳಕ್ಕಿಂತ ಈ ಶುಕ್ರ ಕನ್ಯಾ ರಾಶಿಯವರಿಗೆ ಅದ್ವಿತೀಯವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಾನವನ್ನು ಹೊಂದ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಎಲ್ಲ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಅನುಕೂಲ ಇದ್ರೂ ಕೂಡ, ಶುಕ್ರ ಭಾಗ್ಯಾಧಿಪತಿ ಆಗಿದ್ರೂ ಕೂಡ, ಧನ ಕುಟುಂಬಾಧಿಪತಿ ಆಗಿದ್ರೂ ಕೂಡ, ನಿಜ ಜೀವನಕ್ಕೆ ಬಂದಾಗ ಈ ಸರ್ವ ಸೌಖ್ಯಗಳು, ಅದು ಕೌಟುಂಬಿಕ ಸೌಖ್ಯ, ವೃತ್ತಿ ಉದ್ಯೋಗದಲ್ಲಿ ಹಣ ಸೌಖ್ಯ, ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಜಾತಕರು ಅವರ ವೈಯಕ್ತಿಕ ಜಾತಕದಲ್ಲಿರುವಂತಹ ಈ ಪ್ರಾಬ್ಲಮ್ಸಿಂದ ದಶ ಅಂತರ್ದಶ ಆಗಿರ್ಬೋದು, ಮತ್ತು ಇನ್ ಕೇಸ್ ಏನಾದರೂ ಶುಕ್ರನಿಂದ ಕುಜ ದೋಷ ಇರುವಂತಹ ಸಂದರ್ಭಗಳಾಗಿರ್ಬೋದು, ಈ ರೀತಿ ವಿಷಯಗಳಂತ ನಾವು ನೋಡುವಾಗ ಈ ಅನೇಕ ರೀತಿಯ ಜೀವನದಲ್ಲಿ ಸಮಸ್ಯೆಗಳನ್ನು, ಏರುಪೇರುಗಳನ್ನು ಕನ್ಯಾ ರಾಶಿಯವರು ನೋಡ್ತಾ ಇರ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ನಾವು ನೋಡಬೇಕು ಅಂದರೆ, ಕನ್ಯಾ ರಾಶಿಯವರು ಕೂಡ ಉತ್ತಮ ರೀತಿಯಲ್ಲಿ ಶುಕ್ರನ ಧನ ಭಾಗ್ಯಾಧಿಪತಿಯ ಫಲಗಳನ್ನು ಅದ್ಭುತವಾಗಿ ಪಡೆಯಬಹುದು. ಆದರೆ ಇದಕ್ಕೆ ಅಂದರೆ ಗತ ಜನ್ಮ ಅಂದರೆ ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಈ ಕರ್ಮ ಫಲಗಳನ್ನು ಏನು ಹೇಳ್ತೀವಿ, ಈಗ ಸಂಚಿತ ಕರ್ಮ ಅಂತ ಹೇಳ್ತೀವಿ ಅಲ್ವಾ. ಸೊ ಪರ್ಟಿಕ್ಯುಲರ್ ಆಗಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ, ಗತ ಜನ್ಮದಲ್ಲಿ ಮಾಡಿರುವಂತಹ ಈ ಫಲಗಳಾಗಿರಬಹುದು. ಬಟ್ ಈ ಜನ್ಮದಲ್ಲಿ ಅವರು ಎಷ್ಟು ನಿಷ್ಠೆಯಿಂದ, ಎಷ್ಟು ಭಕ್ತಿ ಭಾವದಿಂದ ಅವರು ಈ ದೈವಾರಾಧನೆ, ಮಂತ್ರೋಪಾಸನೆ, ಅನುಷ್ಠಾನ, ಒಳ್ಳೆಯ ದಾನ ಕರ್ಮಗಳು ಮಾಡುವುದು, ಈ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು ಇತ್ಯಾದಿ ವಿಷಯಗಳ ಮುಖಾಂತರ ಶುಕ್ರನ ಪಾಸಿಟಿವಿಟಿಯನ್ನು ಅವರ ಲೈಫಲ್ಲಿ ಪಡೆಯಬಹುದು. ಇಲ್ಲಾಂದರೆ
ಬಹಳ ತೊಂದರೆಗಳು ಕನ್ಯಾ ರಾಶಿಯವರಿಗೆ. ಯಾವ ರೀತಿ ಅಂದರೆ, ಇವರ ಜೀವನದಲ್ಲಿ ಇಡೀ ಜೀವನವನ್ನು ನಾವು ಗಮನಿಸುವುದಾದರೆ ಇವರ ಜೀವನದಲ್ಲಿ ಪ್ರಮುಖವಾಗಿ ಸ್ತ್ರೀಯರ ಮುಖಾಂತರ ಬಹಳಷ್ಟು ತೊಂದರೆಗಳನ್ನು ಇವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಫಿಮೇಲ್ ಮುಖಾಂತರ, ಅದು ಮನೆಯಲ್ಲಿರುವಂತಹ ಕೌಟುಂಬದಲ್ಲಿರುವಂತಹ ಸ್ತ್ರೀಯರಾಗಿರ್ಬೋದು, ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿರುವಂತಹ ಸ್ತ್ರೀಯರಾಗಿರ್ಬೋದು. ಪ್ರಮುಖವಾಗಿ ಸ್ತ್ರೀಯರಿಂದ ಬಹಳಷ್ಟು ತೊಂದರೆಗಳನ್ನು ಮತ್ತು ಯಾವ ರೀತಿ ಇನ್ ಕೇಸ್ ಶುಕ್ರಬಲ ಇಲ್ಲದಿದ್ದರೆ ಕನ್ಯಾ ರಾಶಿಯವರಿಗೆ ಅವರಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ, ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಅದು ಬೆಳಕಿಗೆ ಬರದೆ ಮತ್ತು ಇವರ ಸ್ಕಿಲ್ಸ್ಗೆ ಟ್ಯಾಲೆಂಟ್ಗೆ ತಕ್ಕಂತೆ ಉದ್ಯೋಗ ಸಿಗದೆ ಯಾವುದೋ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಕಾಂಪ್ರಮೈಸ್ ಆಗಿ ಸ್ಯಾಕ್ರಿಫೈ ಮಾಡಿಕೊಂಡು, ಬಟ್ ಇವರಲ್ಲಿ ಟ್ಯಾಲೆಂಟ್ ಇರಲ್ವಾ ಅಂದರೆ ಅದ್ಭುತವಾಗಿರುತ್ತೆ, ಸ್ಕಿಲ್ ಇರಲ್ವಾ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಆದರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇವರು ಕೆಲವೊಂದು ಸಾರಿ ಯಾವ ರೀತಿ ಅಂದರೆ, ಇವರಿಗಿನ್ನ ಏನೂ ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳ ಮಧ್ಯೆ ಅವರಿಗೆ ಸಹಾಯವನ್ನು ಮಾಡುತ್ತಾ, ಸಲಹೆಗಳನ್ನು ನೀಡುತ್ತಾ, ಇವರಲ್ಲಿರುವಂತಹ ಪ್ರತಿಭೆಯಿಂದ ಬೇರೆಯವರನ್ನು ಬೆಳೆಸ್ತಾ ಇರ್ತಾರೆ. ಅದು ರಾಜಕೀಯ ಕ್ಷೇತ್ರದಲ್ಲಿ ಈ ಪರ್ಸನಲ್ ಸೆಕ್ರೆಟರೀಸ್ ಅಂತ ನೋಡ್ತೀವಿ, PAಗಳಂತ ನೋಡ್ತೀವಿ, ಅಸಿಸ್ಟೆಂಟ್ಸ್ಗಳಂತ ನೋಡ್ತೀವಿ. ಇವರಲ್ಲಿರುವಂತಹ ಪ್ರತಿಭೆಯಿಂದ ಬೇರೆಯವರು ಅಂದರೆ ಈ ಕ್ರೆಡಿಟ್ ಎಲ್ಲ ಕೂಡ ಅವರ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ತಾ ಇರುತ್ತೆ. ಬಹಳಷ್ಟು ಜನ ಇರ್ತಾರೆ ಈ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದಲ್ಲಿ ಇರುವಂತಹ ವ್ಯಕ್ತಿಗಳು. ಮತ್ತೊಂದು ವಿಷಯ ಏನ್ಬೇಕು ಅಂದರೆ, ಈ ಕನ್ಯಾ ರಾಶಿಯವರು ಯಾರು ಇವರ ಜೊತೆ ಇದಕ್ಕೆ ಮುಂಚೆ ಅಂದರೆ ಇವರ ಜೊತೆ ಟ್ರೈನಿಂಗ್ ಪಡ್ಕೊಂಡಿರ್ತಾರೋ, ಇವರ ಜೊತೆ ಹೇಳಿಸ್ಕೊಂಡಿರ್ತಾರೋ, ಇವ್ರ ಕಣ್ಮುಂದೆನೇ ಅಂತಹ ವ್ಯಕ್ತಿಗಳು ಅದ್ಭುತವಾಗಿ ಒಂದು ಕೆರಿಯರ್ ಗ್ರಾಫ್ ಅನ್ನೋದು ಎಕ್ಸ್ಟ್ರಾಡಿನಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ಇನ್ ಕೇಸ್ ಇವರೇನಾದರೂ ಟೀಚರ್ಸ್ ಆಗಿದ್ದರೆ ಇವರ ಬಳಿ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರುವಂಥ ಇವರ ಶಿಷ್ಯಂದರು ಕೂಡ ಬಹಳಷ್ಟು ಉನ್ನತ ಸ್ಥಾನಕ್ಕೆ ವಿದೇಶಗಳಿಗೆ ಹೋಗಿ ಸೆಟ್ಲಾಗಿರ್ತಾರೆ. ಸೊ ಈ ರೀತಿ ಇವರಲ್ಲಿರುವಂತಹ ಜ್ಞಾನ ಬೇರೆಯವರಿಗೆ ಉಪಯೋಗವಾಗುತ್ತೆ, ಉಪಕಾರವಾಗುತ್ತೆ. ಇವರ ಕೆಳಗಡೆ ಸಿಬ್ಬಂದಿ ಆಗಿರಬಹುದು, ಇವರು ಕೆಲವೊಂದು ವಿಷಯಗಳಲ್ಲಿ ನೀಡಿರುವಂತಹ ಸಲಹೆಗಳಾಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ಐಡಿಯಾಗಳಾಗಿರ್ಬೋದು, ಆ ವಿಷಯಗಳಿಂದ ಅವರು ವರ್ಕನ್ನು ಕಲಿತು ಇವರನ್ನು ಮೀರಿ ಡ್ಯಾಮಿನೇಟ್ ಮಾಡಿಕೊಂಡು ಇವರಿಗೆ ಬಾಸ ಆಗುವಂತಹ ಚಾನ್ಸಸ್ಸು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕನ್ಯಾ ರಾಶಿಯಲ್ಲಿ ನೋಡಬಹುದು. ಸೊ ಅಂದರೆ ಇವರ ಕಷ್ಟದಿಂದ ಬೇರೆಯವ್ರನ್ನ ಉನ್ನತ ಸ್ಥಾನಕ್ಕೆ ಕರೆದೊಯ್ಯೋದು ಈ ಶುಕ್ರನ ಬಲ ಇಲ್ದಿರೋ ಕಾರಣದಿಂದ, ಶುಕ್ರ ಈ ರಾಶಿಯಲ್ಲಿ ನೀಚರಾಗ್ತಾ ಇರೋ ಕಾರಣದಿಂದ ಈ ರೀತಿ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರಬಹುದು. ಇನ್ನು ವಿವಾಹ ನಂತರ ಸ್ತ್ರೀಯರು ಅಂತ ಹೇಳಿದಾಗ ಇವರ ಇಡೀ ಜೀವನ ಬೇರೆಯವರ ಸೇವೆಗಾಗಿ ಅರ್ಪಣೆ ಮಾಡಬೇಕಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇವರ ಕಷ್ಟಪಟ್ಟು ಎಷ್ಟು ದುಡಿದ್ರೂ ಕೂಡ, ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಮನೆ ಜವಾಬ್ದಾರಿಗಳನ್ನ ಈಡೇರಿಸೋದ್ರು ಕೂಡ ಇವರಿಗೆ ಕಷ್ಟಕ್ಕೆ ತಕ್ಕ ಒಂದು ಗುರುತಿಸುವಿಕೆ ಅನ್ನೋದು ಸಿಗದೇ ಇರೋದು. ಅದಕ್ಕೋಸ್ಕರ ಈ ಸರ್ವಿಸ್ ಓರಿಯೆಂಟೆಡ್ ಫೀಲ್ಡಲ್ಲಿ ಬಹಳಷ್ಟು ಜನ ನೋಡ್ತೀವಿ ನಾವು. ಈ ಕನ್ಯಾ ರಾಶಿಯವನ್ನ ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಥವಾ ಈ ಸೇವಕರಾಗಿರ್ಬೋದು, ಈ ವಾರ್ಡಲ್ಲಿ ಕೆಲಸ ಮಾಡ್ತಾರೆ, ಸೇವೆಗಳನ್ನು ಮಾಡುವಂತಹ ವಿಷಯದಲ್ಲಿ ಕನ್ಯಾ ರಾಶಿಯವರನ್ನ ಬಹಳಷ್ಟು ನೋಡ್ತಾ ಇರ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ನೋಡಿದ್ರೆ ಆಗಸ್ಟ್ 1ನೇ ತಾರೀಕುವರೆಗೆ ಕೇತುವಿನ ಜೊತೆ ಈ ವ್ಯಯಸ್ಥಾನದಲ್ಲಿ, ಈ 12ನೇ ಭಾವ ವ್ಯಯಸ್ಥಾನದಲ್ಲಿ ಈ ಶುಕ್ರ ಇರೋದರಿಂದ ವಿಪರೀತವಾಗಿರುವಂಥ ಹಣಕಾಸಿನ ತೊಂದರೆಗಳನ್ನು ನೋಡಿರ್ತಾರೆ. ಸಾಲ ಬಾಧೆಗಳನ್ನು ಅಥವಾ ಈ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನಿ ಅರೇಂಜ್ ಮಾಡೋದಾಗಿರ್ಬೋದು, ಈ ರೀತಿ ವಿಪರೀತವಾಗಿರುವಂತಹ ಒಂದು ಮನಿ ಟೈಟ್ ಅನ್ನೋದು ತುಂಬ ಯಾರನ್ನ ಕೇಳಬೇಕು, ಯಾರ ಹತ್ರ ಕೇಳಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ವಿಪರೀತವಾಗಿರುವಂತಹ ಖರ್ಚುಗಳಿರುತ್ತೆ. ಆದರೆ ಈಗ ಆಗಸ್ಟ್ 1ರಿಂದ ಸ್ವಲ್ಪ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾಕಂದರೆ ಧನಾಧಿಪತಿ ಭಾಗ್ಯಾಧಿಪತಿ ಶುಕ್ರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಕೆಲವೊಂದು ಶುಭ ಫಲಗಳು, ಅದರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ಕೂಡ ತಗೋಬೇಕಾಗಿರುತ್ತೆ. ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದರೆ, ಪ್ರಮುಖವಾಗಿ ಕನ್ಯಾ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರು
ತಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧಪಟ್ಟ PCOD, PCOS, ಮಂತ್ಲಿ ಪ್ರಾಬ್ಲಮ್ಸ್ ಬರೋದು ಅಥವಾ ಹಾಸ್ಪಿಟಲೈಜೇಷನ್ ಆಗೋದು, ಸಡನ್ನಾಗಿ ಈ ತಲೆ ಸುತ್ತು ಇತ್ಯಾದಿ ವಿಷಯಗಳನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಧನ ಕುಟುಂಬ ಸ್ಥಾನದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಈ ಸ್ತ್ರೀಯರಿಗೆ ಮನೆಯಲ್ಲಿ ಅತ್ತೆ ಜೊತೆ ಆಗಿರ್ಬೋದು, ತಾಯಿಯ ಜೊತೆ ಆಗಿರ್ಬೋದು, ಸಹೋದರಿಯರ ಜೊತೆ ಆಗಿರ್ಬೋದು, ಅಥವಾ ನೆರೆಹೊರೆಯಲ್ಲಿರುವಂತಹ ಸ್ತ್ರೀಯರ ಜೊತೆ ಆಗಿರಬಹುದು, ಮಾತನಾಡುವಾಗ ಸ್ವಲ್ಪ ಆವೇಶದಿಂದ ಮಾತನಾಡದೆ ಸ್ವಲ್ಪ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದು, ಮಾತಾಡಿಸೋದು ಉತ್ತಮವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ವಾದ ವಿವಾದಕ್ಕೆ ಹೋಗಬೇಡಿ, ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳಿಗೆ ಹೋಗಬೇಡಿ. ಯಾಕೆಂದರೆ ಈ ಶುಕ್ರ ಯಾವಾಗ ನಿಮಗೆ ಈ ರಾಶಿಯಲ್ಲಿ ಬರ್ತಾರೋ ಅದು ಧನಭಾಗ್ಯಾಧಿಪತಿ ಆಗಿರುವಂತಹ ಶುಕ್ರ, ನೀವು ಕಂಪ್ಲೀಟ್ ನಿಮ್ಮ ಆ್ಯಟಿಟ್ಯೂಡಲ್ಲಿ ಒಂದು ಡಿಫ್ರೆನ್ಷಿಯೇಷನ್ ಬರುತ್ತೆ. ಅಂದರೆ ದಿನ ನೋಡ್ತಾ ಇರುವಂತಹ ವ್ಯಕ್ತಿಗಳ ನೀವು ಯಾಕೆ ಸಡನ್ನಾಗಿ ಇಷ್ಟು ಚೇಂಜಸ್ ಬಂತು ಇವರ ಬಿಹೇವಿಯರಲ್ಲಿ, ಇವರ ನಡತೆಯಲ್ಲಿ ಯಾಕೆ ಈ ರೀತಿ ಮಾತಾಡಿಸ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಈ ರೀತಿ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡೋರಲ್ವಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಓವರ್ ಅಗ್ರೆಸಿವ್ನೆಸ್ ಅನ್ಬೋದು, ಅಥವಾ ಅತಿಯಾಗಿರುವಂಥ ಆತ್ಮವಿಶ್ವಾಸ ಅನ್ನೋದು ಈ ಸಂದರ್ಭದಲ್ಲಿ ಈ ರೀತಿ ಮಾತನಾಡುವಂತಹ ರೀತಿಯಲ್ಲಿ ಇರುತ್ತೆ. ಸೊ ನೀವು ಆಡುವಂತಹ ಕೆಲವೊಂದು ಮಾತುಗಳು ಅದು ತಮಾಷೆಗೋಸ್ಕರ ಆಗಿದ್ದರೂ ಕೂಡ ಬೇರೆಯವರ ಮನಸ್ಸನ್ನು ನೋಯಿಸುವಂತಹ ರೀತಿಯಲ್ಲಿ ಇರುತ್ತೆ. ಸೊ ಆ ಕಾರಣದಿಂದ ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಉತ್ತಮ. ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಇನ್ ಕೇಸ್ ನೀವೇನಾದರೂ ರೆಸ್ಟ್ ತಗೊಳ್ಳೋಣ, ಕೆಲಸದ ಒತ್ತಡ, ಮನೆಯಲ್ಲಿ ಜವಾಬ್ದಾರಿಗಳು, ಈಗ ನೋಡಿ ವಿಪರೀತವಾಗಿರುವಂತಹ ಮನೆಯಲ್ಲಿ ಕೆಲಸಗಳು, ಹೊರಗಡೆ ಮಾಡಬೇಕಾಗಿರುವಂತಹ ವೃತ್ತಿ ಉದ್ಯೋಗದಲ್ಲಿ ಮಾಡಬೇಕಾದ್ರೆ ರೆಸ್ಟ್ ಸಿಕ್ಕರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ವಿಪರೀತವಾಗಿರುವಂತಹ ಕೆಲಸದ ಒತ್ತಡ, ಆತಂಕ, ಗಜಿಬಿಜಿ, ತುಂಬ ಬ್ಯುಸಿಯಾಗಿರುವಂತಹ ಮತ್ತು ಈ ಮಾಸದಲ್ಲಿ ಈ ಶುಕ್ರ ಆಡಳಿತ ಸಮಯದಲ್ಲಿ ಸ್ವಲ್ಪ ಈ ಕೆಲಸದ ಒತ್ತಡ ಕೂಡ ಜಾಸ್ತಿ ಇರುತ್ತೆ. ವೈಯಕ್ತಿಕ ಆರೋಗ್ಯದಲ್ಲಿ ಸ್ವಲ್ಪ ಅಥವಾ ತಗೊಳ್ಬೇಕಾಗಿರುವಂಥ ಆಹಾರ ವಿಷಯದಲ್ಲಿ ಕೂಡ ಶ್ರದ್ಧೆ ತಗೋಬೇಕಾಗಿರುತ್ತೆ. ಸೊ ಎಷ್ಟೇ ಮಾಡಿದ್ರೂ ಕೂಡ ಕನ್ಯಾ ರಾಶಿಯವ್ರಿಗೆ ಸಿಗಬೇಕಾಗಿರೋದು ಒಂದು ಸ್ಮಾಲ್ ಅಪ್ರಿಷಿಯೇಷನ್, ಒಂದು ಸ್ಮಾಲ್ ಐಡೆಂಟಿಟಿ. ಸೊ ಅದಕ್ಕೋಸ್ಕರನೇ ಅವರು ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ. ಸೊ ಇನ್ ಕೇಸ್ ನಿಮ್ಮ ಮನೆಗಳಲ್ಲಿ ಇನ್ ಕೇಸ್ ಈ ರೀತಿ ವ್ಯಕ್ತಿಗಳಿದ್ದರೆ ಸ್ಮಾಲ್ ಕಾಂಪ್ಲಿಮೆಂಟ್, ಅವರು ಅಡುಗೆ ಚೆನ್ನಾಗಿದೆ ಅಂತನೋ ಅಥವಾ ಕೆಲವೊಂದು ಕಾಫಿ ಚೆನ್ನಾಗಿದೆ ಅಂತನೋ, ಸೊ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳೋವಂಥ ವಿಷಯಗಳಲ್ಲಿ ಅವರಿಗೆ ಸ್ವಲ್ಪ ಮೋಟಿವೇಶನ್ ಕೊಡೋದು ಅನುಕೂಲವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಮಾಡುವಂತಹ ಉದ್ಯೋಗ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ಲಾಭ ಸ್ಥಾನದಲ್ಲಿರುವಂತಹ ಗುರು ಎಕ್ಸ್ಟ್ರಾಡಿನರಿಯಾಗಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಹಣಕಾಸಿನ ಲಾಭ, ಎಂತಹ ಸಮಸ್ಯೆ ಬಂದ್ರೂ ಕೂಡ, ಎಂತಹ ಆತಂಕಗಳು ಬಂದ್ರೂ ಕೂಡ ಅದನ್ನು ಎದುರಿಸಿ ಅದರಲ್ಲಿ ಸಕ್ಸಸ್ ಕಾಣುವಂತಹ ಒಂದು ಅದ್ಭುತ ಯೋಗವನ್ನು ಕನ್ಯಾ ರಾಶಿಯವರು ಈ ಮಾಸದಲ್ಲಿ ನೋಡ್ತಾ ಇರ್ತಾರೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಕನ್ಯಾ ರಾಶಿಯವರು ಸ್ತ್ರೀ ದೇವತೆ ಆರಾಧನೆ ಮಾಡುವುದು ಉತ್ತಮ. ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮೀ ದೇವಿ ಆಗಿರ್ಬೋದು, ದುರ್ಗಾ ಪರಮೇಶ್ವರಿ ಆಗಿರಬಹುದು, ಕಾಳಿಕಾ ದೇವಿ ಆಗಿರಬಹುದು, ಗ್ರಾಮ ದೇವತೆ, ಶಕ್ತಿ ದೇವತೆ, ಈ ಸ್ತ್ರೀ ದೇವತೆ ಆರಾಧನೆ ಮಾಡೋದರಿಂದ, ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಶುಭ ಫಲಗಳನ್ನೋದು ನಿಮಗೆ ಸಿಗುತ್ತೆ. ಅದರಲ್ಲೂ ಕೂಡ ಶುಕ್ರವಾರದ ದಿನ ರಾಹುಕಾಲ ಸಮಯ ಬೆಳಗ್ಗೆ 10:30 ರಿಂದ 12 ಗಂಟೆ ಮಧ್ಯದಲ್ಲಿ ನೀವು ಏನಾದರೂ ಈ ಸ್ತ್ರೀ ದೇವತೆ ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಬರುತ್ತೆ ಅಂತ ಹೇಳ್ತಾ, ನಿಮಗೆ ನಿಮ್ಮ ಪರಿವಾರಕ್ಕೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.